महाराज की, श्रीमद जगद्गुरु नम शिवानंद स्वामी महाराज की, सकल साधु संत महाराज की जय। मंगलम जय नमः पार्वती परमेश्वर हर महादेव। हर ओम गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरवे नमः। ओम मानवार्थमादिर्भूतं माननीयादिलक्षितं शिवरूपं शिवानन्दं वन्दं वन्दे जगद्गुरुं। प्रातः स्मरणीय श्रीमದ್ जगद्गुरु ಶಿವಾನಂದ ಅಪ್ಪಾಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಅನುಪಸ್ಥಿತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಶ್ರೀಮದ್ ಜಗದ್ಗುರು ಸದಾಶಿವಾನಂದ ಅಪ್ಪಾಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಅನುಪಸ್ಥಿತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಪೀಠದ ತೃತೀಯ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ನಂದೀಶ್ವರ ಅಪ್ಪಾಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಅನುಪಸ್ಥಿತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಅನ್ನಪೂರ್ಣಮ್ಮ ಸಜ್ಜನರ ಅಂತಕ್ಕಂಥ ತಾಯಿ ಶಿವಾನಂದ ಬೈರದೇವಿ ಕೊಪ್ಪದ ಈ ಜಾತ್ರಾ ಮಹೋತ್ಸವಕ್ಕೆ 1,001 ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಕಮಿಟಿಯವರು ತಗೊಂಡು ಸುಕ್ಷೇತ್ರ ಬೈರದೇವರ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪಾಜಿಯವರ ಜಾತ್ರಾ ಮಹೋತ್ಸವದ ಸಮಸ್ತ ಕಾರ್ಯಕ್ರಮದ ದಿವ್ಯ ಸಾಹಿತ್ಯ ಸ್ಥಾನದಲ್ಲಿ ಅಲಂಕೃತರಾಗಿರುವ ಪರಮ ಪೂಜ್ಯರು, ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಗದುಗಿನ ಮುಕ್ತೇಶ್ವರ ಪೀಠದ ಚತುರ್ಥ ಪೀಠಾಧಿಪತಿಗಳು, ಶಾಂತ ಸ್ವರೂಪರು, ಶ್ರೀಮದ್ ಜಗದ್ಗುರು ಅಪ್ಪಾಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಶಿವಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಎಲ್ಲ ಸದ್ಗುರುಗಳನ್ನು ಗಮನ ಸ್ಥಾಪಿಸಿಕೊಂಡು ಜ್ಞಾನಪೀಠವನ್ನು ಅಲಂಕರಿಸಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮಚ ಸದ್ಗುರು ಡಾಕ್ಟರ್ ಬಸವರಾಜ ಅಪ್ಪಾಜಿಯವರಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಪೀಠದಲ್ಲಿ ಅಲಂಕೃತರಾಗಿರುವ ಸಮಸ್ತ ಪೂಜ್ಯರಿಗೂ ಅನಂತ ನಮಸ್ಕಾರಗಳು. ಆತ್ಮೀಯರೇ, ದಯಮಾಡಿ ತಾಯಿಯವರು ಗಲಾಟೆ ಮಾಡಬಾರ್ದು. ನಿಮ್ಮಿಂದ ಈ ಸಭಾ ಗಲಾಟೆ ಆಗ್ತದೆ ಅನ್ನೋದರಲ್ಲಿ ಕಾಣಿಸುತ್ತೆ. ಅದಕ್ಕಾಗಿ ಯಾರು ಮಾತಾಡಬಾರ್ದು. ಮಾಡಿ ಇನ್ನೇನು ಭಾರತ ಮುಗಿಸ್ಬಿಡ್ತಾರೆ. ನಾವು ಇನ್ನೊಂದು ಭಾಷಣ ಸುಮ್ಮನೆ ಹೋದ್ರೆ ಬಿಸಿ ಬಿಸಿ ಹೊಡಿ ಬರ್ತದೆ. ಸಮಸ್ತ ಪೂಜೆಯರಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಮಾತೆಯವರಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಮಹಾತ್ಮರ ದರ್ಶನ ಸ್ಪರ್ಶನ ಸಂಭಾಷಣೆಯನ್ನು ಕೇಳಿ ಧನ್ಯರಾಗಲಿಕ್ಕೆ ಬಯಸಿ ಬಂದಿರುವ ತಮ್ಮೆಲ್ಲ ಶರಣ ಸೇವೆಗಳಿಗೂ ಹಿಂದೂ ಮಕ್ಕಳಿಗೂ ಅನಂತ ನಮಸ್ಕಾರಗಳು. ಸಂಗೀತ ವರ್ಗಕ್ಕೂ ಅನಂತ ನಮಸ್ಕಾರಗಳನ್ನು ಹೇಳಿ, ಆತ್ಮೀಯ ಅಧಿಕರಣವಾಗಿಟ್ಟುಕೊಂಡ ವಿಷಯ ಬಹಳ ಸುಂದರವಾಗಿರ್ತದೆ.
ಗುರು ಕೃಪೆ. ಎಲ್ಲರೂ ಸುಮ್ಮನೆ ಇದ್ವಿ ಅಂದ್ರೆ ಗುರು ಕೃಪೆ ಆಗ್ತದೆ. ಗಲಾಟೆ ಮಾಡಕತ್ತಿದ್ರಂದ್ರೆ ಹೋಳಿಗೆ ಶಿಖರಣೆ ಉಂಡು ಆಗುವುದು. ಶಾಂತ ರೀತಿಯಿಂದ ಪ್ರವಚನ ಕೇಳಿ ಉಂಡ್ರಂದ್ರೆ ಬಹಳ ತೃಪ್ತಿ ಆಗಬೇಕು. ಅದಕ್ಕಾಗಿ ನೀವು ಒಂದು ಶಾಂತ ತಳ್ಕೋಬೇಕು. ಜೈಕರ್ ಹಾಕ್ತಾರೆ ನೃತ್ಯ ಜೈ ಮಂಗಲಂ ಜೈ ನಮಃ. ಅತ್ತನಷ್ಟು ಹೇಳಿಲ್ಲ. ಯಾಕೆ ಬಸ್ನ್ಯಾಗ ಗಲಾಟೆ ಮಾಡಿ ಗೊತ್ತಾಗಿ ಇರಲಿ. ಗುರು ಕೃಪೆ, ಸದ್ಗುರುವಿನ ಕೃಪೆ ಆಗಬೇಕಾಗಿತ್ತಂದ್ರೆ ನಾವು ಹೇಗಿರಬೇಕು ಅಂತಕ್ಕಂಥ ವಿಚಾರವನ್ನು ಈ ಬದಿ ಹೇಳ್ಕೊಂಡು ಬಂದಿದ್ದಾರೆ. ಎಲ್ಲರೂ ಶ್ರೀಮನ್ ನಿಜಗುಣ ಶ್ರೀಗಳು ಹೇಳ್ಕೊಂಡು ಬಂದಿದ್ದಾರೆ. ಗುರುವರ ಒಳಗಿಲ್ಲದವನೇನನ್ನೋದು ದೊರೆಯಲು ಸಮ್ಯಕ್ ಜ್ಞಾನ. ಯಾರವರು ಗುರುವಿನ ಒಲವು ಅಂದ್ರೇನು? ಆಶೀರ್ವಾದ. ಅವರ ಅಂತಃಕರಣದೊಳಗೆ ನಾವು ಛಾಯ ನೋಡ್ಬೇಕು. ಅವ್ರ ಆಶೀರ್ವಾದ ಆಗೇ ಬರ್ತಾ ಇದೆ. ಜ್ಞಾನ ತೆರಿಮ್ಯಾಗ ಹಸ್ತಗಳು ಅಷ್ಟೇ ಅಲ್ಲ, ಅವ್ರ ಅಂತಃಕರಣದೊಳಗೆ ನಮ್ಮ ಚಕ್ರ ಮೂಡಿದೆ ಅಂದ್ರೆ ಆಶೀರ್ವಾದ ಆಗಿಬಿಡ್ತಾರೆ. ಅದಕ್ಕಾಗಿ ಗುರುವರ ಒಲವಿಲ್ಲದವನು, ಅದು ಒಲವಿಲ್ಲದವನು ಅಂದ್ರೆ ಅವನ ಆಶೀರ್ವಾದ ಇಲ್ಲದವನು ಏನನ್ನೋರು ಬೇಕಾದಷ್ಟು ಡಿಗ್ರಿ ಮ್ಯಾಲ ಡಿಗ್ರಿ ಮಾಡಿ ಅವ್ರಿಗೆ ಆಶೀರ್ವಾದ ಆಗುವುದು. ಯಾವುದರ ಒಂದು ಏನಾರ ಬಯಸಿ ಸೇವಾ ಮಾಡಿದ್ರೆ ಆಶೀರ್ವಾದ ಆಗುವುದು. ಹೇಗಪ್ಪ ಅಂದ್ರೆ ಎಲ್ಲಾ ಸದ್ಗುರು ನಾವು ಇದನ್ನ ಕೊಡುತ್ತೆ ಅಂತ ಹೇಳಿ ಮೈ ಮರೆತು ಯಾರು ಸೇವಾ ಮಾಡ್ತಾ ಇದ್ದಾರ ಅವರಿಗೆ ಆಶೀರ್ವಾದ ಆಗ್ತದೆ. ಅದಕ್ಕಾಗಿ ಗುರುವರ ಒಲವಿಲ್ಲದವನು ಏನನ್ನೋದನ್ನು ದೊರೆಯದರಿಯದು ಸಮ್ಯಕ್ ಜ್ಞಾನ ಅಂತ ಹೇಳ್ಕೊಂಡು ಬಂದಿರ್ತಾರ. ಅದಕ್ಕಾಗಿ ಇನ್ನೊಬ್ರು ಹೇಳ್ಯಾರ ಏನಂತ ಹೇಳಿದಾರ, ಗುರುವಿನ ಆಶೀರ್ವಾದ ಆಯಿತು ಅಂದ್ರೆ ಏನಾಕತಿ? ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿ ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟುತ್ತ ಹೋಯಿತ್ತು ನೆಟ್ಟನೆ ಭವಪಾಶ ಇಟ್ಟು ಗುರುವಿನ ಪಾದ ಹುಟ್ಟಿ ಹೊರಗೆಟ್ಟನೆಯ ರಾಮನಾಥ. ಎಲ್ಲಿ ಆ ಗುರುವಿನ ಕೃಪೆ ನಮ್ಮ ಮೇಲೆ ಆಯಿತು ಅಂದ್ರೆ ಏನಾಗೈತಿ? ಸಂಸಾರದ ವಿಷಯ ಕೆಟ್ಟು ಹೋಗುತ್ತದೆ. ಹುಟ್ಟುವುದು ಸಾಯುವುದು ಹುಟ್ಟುವುದು ಎಷ್ಟು ದುಃಖ ಆಗ್ತೈತಿ, ಎಷ್ಟು ಆಕತ್ರಿ ನಮ್ಗೆ ಗೊತ್ತಿಲ್ಲ. ಶಾಸ್ತ್ರಗಳು ಹೇಳ್ತಾ ಇದ್ದಾರ, ಒಂದೇ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾಗಿತ್ತಂದ್ರ ಒಂದು ಸಲ ಒಂದು ಚೋಳು ಕಳೆದು ಎಷ್ಟು ನೋವು ಆಗ್ತೈತಿ ಒಂದ ಕಡೆ, ಅಷ್ಟು 1000 ಚೋಳು ಒಂದೇ ಕಡೆ ಕಳೆದು ಎಷ್ಟು ನೋವು ಆಗ್ತೈತಿ. ಅಷ್ಟು ತಾಯಿ ಗರ್ಭದಿಂದ ಬರ್ತಕ್ಕಂಥ ವೇಳೆ ಒಳಗ ಶಿಶುವಿಗೆ ಆಗ್ತೈತಿ. ಮತ್ ತಾಯಿಗೆ ಆಗೋದು ತಾಯಿಗೂ ಆಗ್ತೈತಿ. ಬರೀ ಒಂದ ಸಲ ಹುಟ್ಟಿ ಬರ್ಬೇಕಾಗೈತಿ. ಮತ್ ಇರುವಾಗ ನಡಿಗೆ ಎಷ್ಟು ದಿವಸ ಆಗ್ತೈತಿ. ಆಮೇಲೆ ಸಾಯುವಾಗ ಎಷ್ಟು ದುಃಖ ಆಗ್ತೈತಿ. ಅದಕ್ಕೋಸ್ಕರವಾಗಿ ನಮ್ಮ ಹುಟ್ಟೂರಿಂದ ಹೋಗಬೇಕಾಗಿತ್ತು ಅಂದ್ರೆ ಗುರುವಿನ ಆಶೀರ್ವಾದ ನಮಗಾಗ್ತೈತಿ. ಹುಟ್ಟುವಾಗ ಎಷ್ಟು ಸಂಕಟ ಆಗ್ತೈತಿ, ದುಃಖ ಆಗ್ತೈತಿ, ಸಾಯುವಾಗ ಎಷ್ಟು ದುಃಖ ಆಗ್ತೈತಿ. ಅವೆಲ್ಲ ದುಃಖಗಳು ಯಾವಾಗಪ್ಪ ಅಂದ್ರೆ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಆಶೀರ್ವಾದ ನಮ್ಮ ಮ್ಯಾಲ ಆಯ್ತಂದ್ರೆ ಎಲ್ಲ ದುಃಖಗಳು ಹೋಗಿ ಬಿಡ್ತಾ ಇದ್ದಾವ. ಅದಕ್ಕಾಗಿ ಸಂಸಾರ ವಿಷಯ ಕೆಟ್ಟಿ ಹುಟ್ಟುತ್ತ ಹೋಗಿ ನೆಟ್ಟನೆ ಅವಕಾಶ ಕೆಟ್ಟು ಏನು ಗುರುಪಾದವು ಮುಟ್ಟಿ ಏನಾಗ್ತೈತಪ್ಪ ಅಂದ್ರೆ ಲಿಂಗ ಮುಕ್ತಿ ಆಗ್ತೈತಿ. ಅದಕ್ಕೋಸ್ಕರವಾಗಿ ಅಂತ ಮಾತು ಯಾರೋ ದೇವರ ದಾಶಿನವರು ಹೇಳಿದಾರ. ನಮಗೆಲ್ಲರಿಗೂ ಯಾರು ಮಂದಿ ಎಷ್ಟೋ ಮಂದಿ ಕೃಪೆ ಆಯ್ತಂದ್ರೆ ಆನಂದ ಆಗೋದೇ ಇಲ್ಲ. ನಾವು ಈ ಜಗತ್ತಿನೊಳಗೆ ಎಷ್ಟು ವಿಷಯಗಳದ, ಎಷ್ಟು ಸ್ಥಾನಗಳದ, ಎಷ್ಟು ವಿಷಯ ಟೈಮಿಲ್ಲ. ಅಪ್ಪ ಅವರು 5 ನಿಮಿಷ ಹೇಳಿಬಿಡ್ರಿ ಅಂದ. ನಿಮ್ಮನ್ನು ನೋಡಿದ್ರೆ ಬಿಡಬಾರ್ದು ಅನಿಸ್ತೈತಿ. ಯಾಕಂದ್ರೆ ಹೋಳಿ ಹಾಕ್ತಾವ ಬಿಡ್ಬೇಕು ಅನಿಸ್ತೈತಿ. ನೀವು ಮಾತ್ರ ಗಲಾಟೆ ಹಾಕ್ತೀರಿ. ಆಯ್ತಂತ ತಿಳ್ಕೊಬೇಕಾಗ್ಯದ. ಅದಕ್ಕೋಸ್ಕರವಾಗಿ ಆ ಹೋಳಿಗೆ ಹೆಂಗ ನಾವು ಅಗದ ಊಟ ಮಾಡ್ತಾ ಇದ್ದೀವಿ. ಹಾಗೆ ಇದನ್ನು ಸುತ್ತ ಮುಂದೆ ಏಕಾಂತದಿಂದ ಹೇಳಿದೀನಿ ಅಂದ್ರೆ
ಒಮ್ಮೆ ಇದು ನೆತ್ತಿ ತುಂಬುತ್ತಂದ್ರೆ ಮಾಡಿ ಒಟ್ಟ ಖಾಲಿ ಆಗತ್ತೆ. ಈ ಹೋಳಿಗೆ ತಿಂದು ಹಟ್ಟಿ ಖಾಲಿ ಆಗತ್ತೀನಿ ಅದ ಮುಂತಾಶಿಗೆ ಆ ಒಂದು ನೆತ್ತಿ ತುಂಬುತ್ತೆ ಅಂದ್ರೆ ನಿಮ್ ದುಃಖ ಎಲ್ಲ ದೂರ ಆಗಿಬಿಡ್ತಾ ಇಲ್ಲ. ಎಷ್ಟೋ ದುಃಖಗಳಿಲ್ಲ, ಅವೆಲ್ಲ ದುಃಖ ದೂರ ಆಗಬೇಕಾಗಿತ್ತು ಅಂದ್ರೆ ಇದನ್ನ ಏಕಾಗ್ರ ಚಿತ್ತದಿಂದ ಕಿವಿ ಮುಖಾಂತರ ಊಟ ಮಾಡಬೇಕು. ಇದನ್ನ ಯಾರ ಗುರುಗಳ ವಾಕ್ಯಗಳನ್ನ. ಅದಕ್ಕೋಸ್ಕರವಾಗಿ ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಈ ಜಗತ್ತಿನೊಳಗ ಎಷ್ಟು ಅಧಿಕಾರ ಅದಾವ, ಎಷ್ಟು ನಾವು ಮಂಡಳ ಪಂಚಾಯತಿ ಮೆಂಬರ್ ಚೇರ್ಮನ್ ಅಂತ ಹೇಳ್ಕೊಂಡು ಪ್ರಧಾನಮಂತ್ರಿಯವರಿಗೆ ಹೌದು ಅವ್ರು ಬಂದ್ರು ಇನ್ನೂ ಸಮಾಧಾನ ಆಗಿಲ್ಲ. ಮತ್ತೆ ಏನು ಸಮಾಧಾನ ಬೇಕು? ಒಬ್ರು ಹೇಳ್ತಾ ಇದ್ದಾರೆ, ದಾನಿ ಪ್ರಸನ್ನಂ ದಮನೀಶನ, ರಾಜ ಪ್ರಸನ್ನಂ ಗಜಭೂಮಿರ, ಸ್ತ್ರೀಯಾ ಪ್ರಸನ್ನಂ ಮಲಮೂತ್ರ ಗಾತ್ರ, ಗುರು ಪ್ರಸನ್ನಂ ಪರಂಚಧಾಮಂ. ಯಾರ ಕೃಪಾ ನಾವು ಈ ಜಗತ್ತಿನ ಪಡ್ಕೋಬೇಕಾಗೈತಿ ವಿಚಾರ ಮಾಡಿ. ನಾಲ್ಕೇ ಮಾತನಾಗ ಒಬ್ಬ ದಾನಿ ಇದ್ದಾನ. ಈಗ ನಾವು ಇಷ್ಟೊತ್ತಿನ ಎಷ್ಟು ಮಂದಿ ದಾನ ಮಾಡಿ ಹೌದು ಕೊಟ್ಟಿದ್ದಾರೆ, ಕೊಟ್ಟಾಗ ಹೇಗಾಗೈತಿ. ಆದರೆ ಕೊಡಬೇಕು. ನಾವು ಕೊಡ್ತೀವಿ ಅಂತ ಗುರು ಪರಮಾತ್ಮ ಕೊಟ್ಟಾನ, ಆ ಹೊತ್ತಿಗೆ ಕೊಡಬೇಕು. ಹಾಗಾಗಿ ಆಗ ದಾನಿ ಪ್ರಸನ್ನಂ ದಮಡೀಚ ದಾನಂ. ಇಷ್ಟ ದಮಡಿ ಅಂತ ಅವನೊಂದಿಷ್ಟು ಹೊಗಳಿ ಕೊಟ್ಟಪ್ಪ ಅಂದ್ರೆ ಒಂದು ದಮಡಿ 1000 ರೂಪಾಯಿ, 10,000, ಲಕ್ಷ, 20 ಲಕ್ಷ ಅದು ದಂಡಿನ ಹಾಕ. ಯಾಕೆ ಬಂಗಾರ ಕೊಟ್ಟವ್ರಷ್ಟು ಹೋಗ್ಯದ, ಪೆಟ್ರೋಲ್ ಗಂಟೆ ಬಂಗಾರ ಕೊಟ್ಟವ್ರಲ್ಲ ಅವ್ರ ಕೈ ಟೈಗರಿ ಹೇಳಾಕ. ಅದಕ್ಕೋಸ್ಕರವಾಗಿ ದಾತಾ ಪ್ರಸನ್ನಂ ದಮಡೀಚ ದಾನ, ರಾಜ ಪ್ರಸನ್ನಂ ಗಜಭೂಮಿ ದಾನ. ರಾಜ ಪ್ರಸನ್ನ ಆದಾಗ ನಮ್ಮ ದೇಶದ ರಾಜ ಅವನ ಪ್ರಸನ್ನ ಅವನ ಮನುಷ್ಯಗೆ ಬಂತಪ್ಪ ಉದ್ಧಾರ ಮಾಡ್ಬೇಕಂತ ಹೇಳಿ ಪ್ರೇಮ ಬಂತು ಅಂದ್ರೆ ಅವನ ಸ್ವಲ್ಪ ಒಂದ ಮಾತಿನೊಳಗ ಎಷ್ಟೋ ಭೂಮಿ, ಆನೆ, ಬಂಗಾರ, ರತ್ನ, ಮುತ್ತುಗಳನ್ನ ಕೊಟ್ಟು ಬಿಡ್ತಾ ಇದ್ದಾನ. ಯಾರು? ರಾಜ ಪ್ರಸನ್ನ. ಅದರ ಇನ್ನೂ ಒಂದು ಇತ್ತು ಜಗತ್ತಿನ 3 ಹಣ್ಣು, ಮಣ್ಣು, ಹೆಣ್ಣು. ಸ್ತ್ರೀಯಾ ಪ್ರಸನ್ನ, ಒಬ್ಬ ಹೆಣ್ಮಗಳು ಪ್ರಸನ್ನ ಆಯ್ತು ಅಂದ್ರೆ ಒಬ್ಬ ಪ್ರಿಯಕರನ ಮ್ಯಾಲ ಏನ್ ಕೊಡ್ತಾರ? ಮಲಮೂತ್ರ ಗಾತ್ರಂ. ಇದು ಎಂತದೈತಿ? ಮಲ, ಮೂತ್ರ, ರಕ್ತ, ಮಾಂಸ ಎಲ್ಲರೂ ತುಂಬಿಕೊಂಡೈತಿ. ಇದ್ರ ತಗೊಂಡು ಏನ್ ಮಾಡೋದೈತಿ? ಮತ್ತಿಷ್ಟ ಅನಂತ ನರಕದ ಪ್ರಾಯವನ್ನು ನಾವು ಹೊಂದುತ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಇನ್ನೊಂದು ಯಾರ ಕೃಪೆ ಪಡಿಬೇಕಪ್ಪ ಅಂತಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಕೃಪೆ ಪಡಿಬೇಕು. ಪರಮಾತ್ಮನ ಕೃಪೆ ಆಗೈತಿ, ಇಷ್ಟೆಲ್ಲ ವಸ್ತುಗಳು ಅದು ಪ್ರಾಪ್ತಿಯಾಗ. ಹೆಣ್ಮಕ್ಳು ಸಿಕ್ಕಳ, ಸಂಪತ್ತು ಸಿಕ್ಕತಿ, ಅಧಿಕಾರ ಸಿಕ್ಕತಿ, ಯೌವನ ಸಿಕ್ಕತಿ, ಸುಂದರತೆ ಸಿಕ್ಕತಿ, ಪರಮಾತ್ಮನ ಕೃಪೆ ಆಗೈತಿ. ಆದ್ರೆ ಇವು ದುಃಖದ ಕೊಡ್ತಾವ ಪರಮಾತ್ಮನ ಕೃಪೆ ಆದ್ರೂ. ಹೌದಿಲ್ಲ? ರಾಜನ ಹೋಗಿ ಕೇಳಿದ್ರು ಸುಖಿ ಅಂದ್ರೆ ಹೆಂಗ ಸುಖಿ ಇದೆ ಅಂತ. ಅವ ಯಾರ ತಾಕಾಗಿಲ್ಲ ಅಂತ ಶ್ರೀಮಂತರ ಮನ್ಯಾಗ ಜಗಳ. ಹೌದಿಲ್ಲ? ಅವ ಯಾರ ಇದರ ಬಿಂಬಿ ಯಾವ್ದ ಗುಜರಾತ್ ರಾಜ ಒಂದು 4-5 ವರ್ಷದಿಂದ ತಮ್ಮ 21 ಮಂದಿ ಒಬ್ಬ ಗುಂಡು ಹಾಕಿಬಿಟ್ಟು ನಾವು ಎದಕ್ಕ ರಾಜ ದುಃಖಾಗೆ ಗುಂಡು ಹಾಕ್ಯಾನ ಅವರಿಗೆ. ಅದಕ್ಕೆ ರಾಜ ಪ್ರಸನ್ನಂ ಏನಾಕತಿ ಇಂಥವೆಲ್ಲ ಆಕತಿ. ಆದ್ರೆ ಗುರು ಪ್ರಸನ್ನಂ, ಗುರು ಪ್ರಸನ್ನ ಆದ ಅಂದ್ರೆ ಗುರುವಿನ ಅಂತಃಕರಣ ಕರೆದಂದ್ರೆ ಗುರುವಿನ ಒಲವು ಅಂದ್ರೆ ಆಶೀರ್ವಾದ ನಮಗೆ ಆಯ್ತು ಅಂತಂದ್ರೆ ಪರಂಚಧಾಮ. ಇಲ್ಲಿ ಬೇಕಾದಷ್ಟು ದುಃಖಿ ಆಗಬೇಕ, ಇಲ್ಲಿ ಬೇಕಾದ ಸುಖ ಪಡ್ಕೊಳ್ಬೇಕ. ಆ ಸುಖದೊಳಗ ದುಃಖ ಐತಿ, ದುಃಖದೊಳಗೂ ದುಃಖ ಐತಿ. ಆದ್ರೆ ಗುರುವಿನ ಕೃಪೆ ಆಯ್ತು ಅಂತಂದ್ರೆ ಇವೆಲ್ಲ ದುಃಖವನ್ನು ಹೊಂದು ಇಲ್ಲಿ ಪರಂಚಧಾಮ ಅಂದ್ರ ಮುಕ್ತಿಯನ್ನ ಪಡಿತೀವಿ. ಅಂತ ಆಶೀರ್ವಾದ ಯಾರ ಕಡೆ ಐತಿ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಹಸ್ತದೊಳಗೈತಿ, ಅವನ ಹೃದಯದೊಳಗೈತಿ. ಅದಕ್ಕೋಸ್ಕರವಾಗಿ ನಾವು ಯಾರ ಕೃಪೆಗೆ ಪಾತ್ರರಾಗಬೇಕು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಕೃಪೆಗೆ ಪಾತ್ರರಾಗಬೇಕು. ಮೊದಲ ಪರಮಾತ್ಮನು ಬಂದು ನಿಂತಾ ಇದ್ದಾನ, ಗುರು ಬಂದು ನಿಂತಾ ಇದ್ದಾನೆ. ಯಾರಿಗೆ ನಾವು ನಮಸ್ಕಾರ ಮಾಡಬೇಕು ಕವಿದಾಸರು ಹೇಳ್ತಾ ಇದ್ದಾರೆ. ಯಾರಿಗೆ? ಮೊದಲ
ಪರಮಾತ್ಮನಿಗೋ ಗುರುನಾಥನಿಗೋ ಮೊದಲ ಗುರುವಿಗೆ ನಮಸ್ಕಾರ ಮಾಡ್ಬೇಕು. ಗುರುವಿಗೆ ನಮಸ್ಕಾರ ಮಾಡಿದ್ಯಾವ ಅಂದ್ರೆ ಆ ಪರಮಾತ್ಮ ಇಷ್ಟೆಲ್ಲ ಕೊಡ್ತಾವ. ಪರಮಾತ್ಮ ಇವನ ನೋಡ್ತಾ ಪರಮಾತ್ಮ ಗುರು ತೋರಿಸ್ತಾ ಇಲ್ಲ. ಹೆಂಗ ತಾಯಿ ನಿಮ್ಮ ತಂದೆ ಇವನ ಅಂತ ಯಾರು ತೋರಿಸ್ತಾ ಇಲ್ಲ, ಬಂದು ಬಳಗ ಎಲ್ಲ ಐತಿ. ತಾಯಿ ಬೇಕಿಲ್ಲ ಹತ್ತಿರ ಯಾರಿಗೆ ಅಪ್ಪ ಅನ್ಬೇಕು ಆ ಮಗು, ಯಾರಿಗೆ ಅಪ್ಪ ಅನ್ಬೇಕು ಗೊತ್ತಿಲ್ಲ. ಆ ಉಳಿಕೆ ಮಂದಿ ಗೊತ್ತಿಲ್ಲ. ಯಾರ್ಯಾರು ಹೆಸರು ಹೇಳಕತ್ಯಾರ. ಅವಾಗ ತಾಯಿ ನಿಮ್ಮಪ್ಪ ಇವನ ನೋಡಂದಾಗ ಅದು ಏನಪ್ಪಾ ಅಂತಂದ್ರೆ ತ್ರೀದರಿಂದ ನಾವು ಸತ್ಯವಾಗಿರ್ತಕ್ಕಂಥದ್ದು. ಅವಾಗ ನಾವು ಅದಕ್ಕೆ ಅವನಿಗೆ ಹೆಂಗ ತಂದೆ ಅಂತೀವಿ. ಅಲ್ಲಿ ಗುರು ದೃಶ್ಯದೊಳಗ ಅವನೇ ಪರಮಾತ್ಮ, ಗುರುನೇ ಪರಮಾತ್ಮ. ಬರಕೋ ಸಾಕ್ಷಾತ್ ನರಾಕೃತಿ ಅಂದ್ರೆ ಆ ಪರಮಾತ್ಮನೇ ಗುರುರೂಪದಿಂದ ಬಂದಿದ್ದಾನ. ಅವ ಎಲ್ಲ ದುಃಖವನ್ನ ದೂರ ಮಾಡ್ತಕ್ಕಂಥ ಶಕ್ತಿ ಸದ್ಗುರುವಿನಲ್ಲಿದೆ. ಅದಕ್ಕೆ ಅಂತ ಗುರುಗಳ ಕೃಪೆಯನ್ನ ನಾವು ಏನ್ ಮಾಡಬೇಕು, ಆಪ್ತ ಅಂಗ ಸ್ಥಾನ ಸದ್ಭಾವಾದಿ ಶಿವಾದಿಗಳನ್ನು ಮಾಡಿಕೊಂಡು ಅವರ ಕೃಪೆಗೆ ಪಾತ್ರ ಆಗುವುದು ಅಂತ ಹೇಳಿ ನನಗೆ ವಾಕ್ಯವನ್ನು ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೇಶ್ವರ ಮಹಾದೇವ.